ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ನಾನು ಮೂಸ್ಲಿನ ತರಿಸಿದೆ. ಸೊ ಮೂಸ್ಲಿನ ನಾನು ಯಾವ ರೀತಿ ಪ್ರಿಪೇರ್ ಮಾಡ್ಕೊತೀನಿ ಅನ್ನೋದ ಈ ಒಂದು ಬ್ಲಾಗಲ್ಲಿ ನಾನು ತೋರಿಸ್ತೀನಿ. ಫಸ್ಟ್ಗೆ ನಾನು ಹಾಲನ್ನ ತಗೊಂಡಿದ್ದೀನಿ. ಹಾಲನ್ನ ಸ್ವಲ್ಪ ತಣ್ಣಗೆ ಮಾಡಿ ತಗೊಳ್ಳಿ. ಸ್ವಲ್ಪ ಅದರೊಳಗಡೆ ಕ್ರಂಚಿ ಆಗಿರುತ್ತೆ ಮೂಸ್ಲಿನ ಹಾಕೊಂಡಾಗ. ಸೊ ಹಾಗಾಗಿ ಬಿಸಿ ಹಾಲ್ಗೆ ಏನಾದರೂ ಆ್ಯಡ್ ಮಾಡಿದ್ರೆ ಫುಲ್ ಮೆತ್ತಗಾಗ್ಬಿಡುತ್ತೆ, ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ. 3 ಸ್ಪೂನ್ ಮೂಸ್ಲಿನ ಆ್ಯಡ್ ಮಾಡ್ತಾ ಇದ್ದೀನಿ. ಅದರಲ್ಲೇ ಮೂಸ್ಲಿನಲ್ಲೇ ಡ್ರೈ ಫ್ರೂಟ್ಸು, ಓಟ್ಸು, ಕಾರ್ನ್ಫ್ಲೇಕ್ಸ್ ಎಲ್ಲದೂ ಕೂಡ ಆ್ಯಡ್ ಮಾಡಿರ್ತಾರೆ. ಸೊ ಅದಕ್ಕೆ ನಾವು ಬೇಕಿದ್ರೆ ಮನೆಯಲ್ಲಿ ಇರುವಂತ ಫ್ರೂಟ್ಸ್ ನ ಹಾಕ್ಬೋದು. ನಾನಿಲ್ಲಿ ಬನಾನಾ, ಆಪಲ್ ಮತ್ತೆ ಪೋಮಗ್ರೆನೇಟ್ ನಾನು ಬಿಡಿಸಿ ಇಟ್ಕೊಂಡಿರ್ತೀನಿ. ಮಕ್ಳು ಯಾವಾಗಾದ್ರೂ ಕೇಳಿದ್ರೆ ಕ್ವಿಕ್ ಆಗಿ ಕೊಡ್ಬೋದು ಅಂದ್ಬಿಟ್ಟು. ಸೊ ಅದನ್ನು ಕೂಡ ಒಂದು 3 ಸ್ಪೂನ್ ಆ್ಯಡ್ ಮಾಡ್ತಾ ಇದ್ದೀನಿ. ಎಲ್ಲಾ ಫ್ರೂಟ್ಸ್ನು ಕೂಡ ಅದರಲ್ಲಿ ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ದೀನಿ. ಬೆಳಗಿನ ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ಅಂತಾನೆ ಹೇಳ್ಬೋದು. ಇದರಲ್ಲಿ ಮಿನರಲ್ಸ್, ವಿಟಮಿನ್ಸ್, ಪ್ರೋಟೀನ್ಸ್ ಎಲ್ಲವೂ ಕೂಡ ಇರುತ್ತೆ. ಹಾಲು, ಫ್ರೂಟ್ಸು, ಡ್ರೈ ಫ್ರೂಟ್ಸು ಎಲ್ಲವೂ ಇರೋದ್ರಿಂದ. ಸೊ ನೈಟು ಚಿಕನ್ ಸಾಂಬಾರು, ಮುದ್ದೆ, ಅನ್ನನ ಮಾಡ್ಕೊತಾ ಇದ್ದೆ. ಹಾಗೆ ಬಂದು ವಿಜಯ್ ಟೆಸ್ಟ್ ಮಾಡ್ತಾ ಇದ್ರು, ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಅಂದ್ಬಿಟ್ಟು. ಆಮೇಲೆ ಹಾಗೆ ಕುಕಿಂಗ್ ನ ಮಾಡ್ಕೊಂಡು ಹಾಗೆ ಅಪ್ಪಗೂ ಕೂಡ ನಾನು ಓದಿಸ್ತಾ ಇದ್ದೆ. ಅವನಿಗೆ ಟೆಸ್ಟ್ ನಡೀತಾ ಇದೆ. ಸೊ ಹಾಗಾಗಿ ಕನ್ನಡ ತುಂಬಾನೇ ಕಷ್ಟ ಅಂತ ಹೇಳ್ಬೋದು ಮಕ್ಳಿಗೆ. ನಾವೆಷ್ಟು ಈಸಿಯಾಗಿ ಕನ್ನಡನ ಓದ್ತಾ ಇದ್ವಿ, ಬಟ್ ಈಗಿನ ಮಕ್ಳಿಗೆ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇರೋದ್ರಿಂದ ಕನ್ನಡ ಅಥವಾ ಹಿಂದಿ ಎರಡೂ ಕೂಡ ತುಂಬಾನೇ ಕಷ್ಟ ಆಗುತ್ತೆ. ಒತ್ತಕ್ಷರಗಳು, ಸ್ಪೆಲ್ಲಿಂಗ್ಸ್ ತುಂಬಾನೇ ಮಿಸ್ಟೇಕ್ ಮಾಡ್ತಾರೆ ಅಂತ ಹೇಳ್ಬೋದು. ಈ ಒಂದು ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.